ಇವತ್ತು ನಾವು ನೋಡ್ತಾ ಇದ್ದೀವಿ ಪಾಕಿಸ್ತಾನ್ ಮತ್ತು ಭಾರತದ ನಡುವೆ ಏನು ಯುದ್ಧ ನಡೀತಾ ಇದೆ. ಇದು ಪಾಕಿಸ್ತಾನ್ ಭಾರತ ಅಂತ ದೇಶ ಅಂತ ನೋಡಿದೆ, ಹಿಂದೂ ಮುಸ್ಲಿಂ ಅಂತ ಯಾವುದೇ ಕಮ್ಯುನಿಟಿನ ನೋಡಿದೆ. ನಾವಿಲ್ಲಿ ನೋಡಬೇಕಾಗಿರೋದು ಧರ್ಮ ಮತ್ತು ಅಧರ್ಮ ಮಾತ್ರ. ಅಲ್ಲಿ ಯಾವುದಾದ್ರೂ ಅಧರ್ಮದ ಕೆಲಸ ನಡಿಬೇಕಾದ್ರೆ ಧರ್ಮವನ್ನು ಸಂಸ್ಥಾಪನೆ ಮಾಡೋದಕ್ಕೆ ಕೈ ಜೋಡಿಸ್ಬೇಕಾಗಿದೆ. ನಮಸ್ತೆ. ನಮ್ಮ ಮುಂದಿನ ಪುಸ್ತಕ ನೆನ್ನೆ ನಾವು ನೋಡಿದ್ವಿ. ಜಗದೀಶ ಶರ್ಮಾ ಸಂಪಾ ಸರ್ ಬರೆದಿರುವಂತಹ ಪುಸ್ತಕ ಕಲಿಸದೆ ಕಲಿಸುವ 24 ಗುರುಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಈ ಒಂದು 24 ಗುರುಗಳು ಯಾರು ಅಂತ ನಾವು ತಿಳ್ಕೊಳ್ಳೋಕೆ ಮುಂಚೆ ಇವಾಗ ನಾವು ತಿಳ್ಕೊಳ್ಳೋಣ ಇದು ಹೇಗೆ ಸ್ಟಾರ್ಟ್ ಆಯಿತು, ಈ 24 ಗುರುಗಳು ಇದ್ದಾರೆ, ಅವ್ರ ಬಗ್ಗೆ ಹೇಗೆ ತಿಳ್ಕೊಳ್ಳೋಕ್ಕೆ ಶುರು ಮಾಡಿದ್ರು, ಯಾರು ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿ. ಇದನ್ನು ನಂಗೆ ಹೇಳಬೇಕು ಅನ್ನಿಸ್ತು ಈ ಒಂದು ಟಾಪಿಕ್ನ, ಅದಕ್ಕೆ ನಾನು ಇವಾಗ ಹೇಳ್ತಾ ಇದ್ದೇನೆ. ಅವತ್ತು ದ್ವಾರಕೆಯಲ್ಲಿ ವಿಶೇಷವೊಂದು ನಡೆಯಿತು. ಏನು ವಿಶೇಷ ಅಂತ ಅಂದರೆ, ಇಡೀ ಆ ನಗರದಲ್ಲಿ ದಿವ್ಯವಾದ ಹೊಳಪೆ ತುಂಬಿತ್ತು. ಏನು ಹೊಳಪು ತುಂಬಿತ್ತು? ಅಲ್ಲಿಗೆ ದಿವ್ಯ ಲೋಕದವರು ಬಂದಿದ್ದರು. ಯಾರ್ಯಾರು ಬಂದಿದ್ದರು? ಶಿವ ಮತ್ತು ಬ್ರಹ್ಮರ ನೇತೃತ್ವ, ಶಿವ ಮತ್ತು ಬ್ರಹ್ಮ ನೇತೃತ್ವ ವಹಿಸಿದ್ರು. ಅಲ್ಲಿ ತುಂಬ ಜನ ಮುನಿಗಳು, ದಿಕ್ಪಾಲಕರು, ಆಮೇಲೆ 12 ಆದಿತ್ಯರು, 8 ವಸುಗಳು, 2 ಅಶ್ವಿನಿ ದೇವತೆಗಳು, ಆಮೇಲೆ 11 ರುದ್ರರು, ವಿಶ್ವದೇವತೆಗಳು, ದೇವಾನುದೇವತೆಗಳು, ಗಂಧರ್ವರು, ಅಪ್ಸರೆಯರು, ನಾಗರು, ಸಿದ್ಧರು, ಚಾರಣರು, ಋಷಿಗಳು, ಪಿತೃದೇವತೆಗಳು, ವಿದ್ಯಾಧರರು ಎಲ್ಲರೂ ಬಂದಿದ್ದರು. ಏನಕ್ಕೆ ಬಂದಿದ್ದರು ಅಂದರೆ ಕೃಷ್ಣನ ಜೊತೆ ಮಾತುಕತೆಗೆ ಬಂದಿದ್ದರು. ಏನು ಕೃಷ್ಣನ ಜೊತೆ ಮಾತುಕತೆಗೆ ಬಂದಿದ್ದರು ಅಂದರೆ, ಬ್ರಹ್ಮ ಹೇಳಕ್ಕೆ ಶುರು ಮಾಡ್ತಾರೆ. ಅದೇನೆಂದರೆ, ಪ್ರಭು, ಭೂಮಿಯಲ್ಲಿ ದುಷ್ಟರು ತುಂಬಿ ಹೋಗಿದ್ದರು. ಅಂದರೆ ಭೂಮಿಯಲ್ಲಿ ತುಂಬ ಕೆಟ್ಟೋರು ತುಂಬ್ಕೊಂಡ್ಬಿಟ್ಟಿದ್ರು. ಭೂಮಿ ದುಷ್ಟರ ಭಾರದಿಂದ ತುಂಬ ಕಷ್ಟಪಡ್ತಾಯಿದ್ರು. ಆ ಭಾರವನ್ನು ನಾಶ ಮಾಡೋಕ್ಕೋಸ್ಕರ ನೀನು ಈ ಭೂಮಿ ಮೇಲೆ ಜನ್ಮ ತಾಳಬೇಕು ಅಂತ ಕೇಳಿದ್ರು. ಹಾಗಾಗಿ ಆ ಕೋರಿಕೆಯನ್ನು ನೀನು ಈಡೇರಿಸೋಕ್ಕೋಸ್ಕರ ಕೃಷ್ಣನ ಅವತಾರದಲ್ಲಿ ಬಂದು ಸಜ್ಜನರನ್ನು ಕಾಪಾಡಿದ್ಯಾ, ದುಷ್ಟರನ್ನು ಕೊಂದಿದ್ಯಾ, ಅಧರ್ಮ ಅಳಿಯಿತು, ಧರ್ಮ ಸಂಸ್ಥಾಪನೆಯಾಯಿತು. ಸೊ ನಿನ್ನ ಕೆಲಸ ಆಗಿರೋದ್ರಿಂದ ನೀನು ಆಲ್ರೆಡಿ ಇಲ್ಲಿಗೆ ಬಂದು 125 ವರ್ಷ ಆಯಿತು. ಎಲ್ಲ ಕೆಲಸಗಳನ್ನು ನೀನು ಮುಗಿಸಿದ್ಯಾ. ಈಗ ನೀನು ಓಕೆ ಅಂತ ಅಂದರೆ ವೈಕುಂಠಕ್ಕೆ ಹಿಂದಿರುಗಬಹುದಾ ಅಂತ ಕೇಳ್ತಾರೆ ಬ್ರಹ್ಮ ಮತ್ತು ಶಿವ ಕೃಷ್ಣನಿಗೆ. ಅಂದರೆ ಕೃಷ್ಣನ ಅವತಾರ ತಾಳಿದ್ದು ಯಾಕೆ ಅಂತ ನಾವು ಲಾಸ್ಟ್ ಎಪಿಸೋಡ್ಸ್ಗಳಲ್ಲೆಲ್ಲ ನೋಡಿದ್ದೀವಿ ಅಲ್ವಾ. ಕೃಷ್ಣ ಬಂದಿದ್ದು ಭೂಮಿಯಲ್ಲಿ ದುಷ್ಟರು ಜಾಸ್ತಿ ಆಗ್ತಾ ಇದ್ದಾರೆ, ಕಂಸನ ಅಟ್ಟಹಾಸ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಅದನ್ನೆಲ್ಲ ಅವರು ಕ್ಲಿಯರ್ ಮಾಡೋಕ್ಕೆ ಬಂದಿದ್ದು ಅಲ್ವಾ. ಸೊ ಅದೆಲ್ಲ ಕಂಪ್ಲೀಟ್ ಆಗಿದೆ, ಹೋಗಣ್ಮ ಇನ್ನ ಅಂದಾಗ ಕೃಷ್ಣ ಆಯಿತು, ನನ್ನ ಕೆಲಸ ಮುಗೀತು, ನಾನು ಇಲ್ಲಿಗೆ ನನ್ನ ಅವತಾರನ ಕಂಪ್ಲೀಟ್ ಮಾಡಿಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಓಕೆ, ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದು ಬಾರಿ ಕೂಡ ಅಧರ್ಮ ಹೆಚ್ಚು ಮೆರಿಬೇಕಾದ್ರೆ ಧರ್ಮ ತಲೆ ಎತ್ತಬೇಕು. ಹಾಗೆ ಇವತ್ತು ನಾವು ನೋಡ್ತಾ ಇದ್ದೀವಿ ಪಾಕಿಸ್ತಾನ್ ಮತ್ತು ಭಾರತದ ನಡುವೆ ಏನು ಯುದ್ಧ ನಡೀತಾ ಇದೆ. ಇದು ಪಾಕಿಸ್ತಾನ್ ಭಾರತ ಅಂತ ದೇಶ ಅಂತ ನೋಡಿದೆ, ಹಿಂದೂ ಮುಸ್ಲಿಂ ಅಂತ ಯಾವುದೇ ಕಮ್ಯುನಿಟಿನ ನೋಡಿದೆ. ನಾವಿಲ್ಲಿ ನೋಡಬೇಕಾಗಿರೋದು ಧರ್ಮ ಮತ್ತು ಅಧರ್ಮ ಮಾತ್ರ. ಓಕೆ, ಸೊ ಎಲ್ಲೆಲ್ಲ ಅಧರ್ಮ ಇದೆ, ಅದು ಪಾಕಿಸ್ತಾನದೊಳಗಾಗಿರ್ಬೋದು, ನಮ್ಮ ದೇಶದೊಳಗಾಗಿರ್ಬೋದು, ನಮ್ಮೊಳಗೆ ಆ ಒಂದು ಗುಣ ಇರೋದಾಗಿರ್ಬೋದು. ಒಟ್ಟಿನಲ್ಲಿ ಅಧರ್ಮವನ್ನು ನಾವು ಕಳಿಬೇಕಾಗಿದೆ, ಅಳಿಬೇಕಾಗಿದೆ, ಧರ್ಮವನ್ನು ಸಂಸ್ಥಾಪನೆ ಮಾಡಬೇಕಾಗಿದೆ. ಸೊ ಇವತ್ತು ಯಾರೆಲ್ಲ ಧರ್ಮ ಸಂಸ್ಥಾಪನೆಗೆ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಶ್ರೀಕೃಷ್ಣನೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ ಅಲ್ವಾ. ಹಾಗಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ಯಾವುದಾದ್ರೂ ಅಧರ್ಮದ ಕೆಲಸ ನಡಿಬೇಕಾದ್ರೆ ಧರ್ಮವನ್ನು ಸಂಸ್ಥಾಪನೆ ಮಾಡೋದಕ್ಕೆ ಕೈ ಜೋಡಿಸ್ಬೇಕಾಗಿದೆ. ಸೊ ಅದನ್ನು ಹೇಳೋಕ್ಕೋಸ್ಕರ ನಾನು ಈ ವಿಷಯ ಹೇಳೋಣ ಅಂತ ಅನಿಸಿ ಇವತ್ತಿದನ್ನು ಹೇಳ್ತಾ ಇರೋದು. ಹಾಗೆ ಶ್ರೀಕೃಷ್ಣ ಈ ಎಲ್ಲ ಕೆಲಸ ಮುಗಿಸಿ ಹೊರಡೋ ಸಮಯದಲ್ಲಿ ಇಲ್ಲಿ ಶ್ರೀಕೃಷ್ಣನಿಗೆ ಒಬ್ಬರು ಫ್ರೆಂಡ್ ಆಗಿದ್ರಂತೆ. ಆ ಫ್ರೆಂಡ್ ಹೆಸರೇನು ಅಂದರೆ ಉದ್ಧವ ಅಂತ ಅವರ ಹೆಸರು.
ಅವರು ಶ್ರೀಕೃಷ್ಣ ಹೊರಡ್ತಾರೆ ಅಂತ ಗೊತ್ತಾಗ್ತಿದ್ದಂಗೆ ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತ ಹಠ ಮಾಡಿದ್ರಂತೆ. ಆಗ ಶ್ರೀಕೃಷ್ಣ ಹೇಳಿದ್ರಂತೆ, ಅವರವರ ಕೆಲಸ ಮುಗಿಸೋ ತನಕನೂ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ನೀವು ನಿಮ್ಮ ಕೆಲಸಗಳನ್ನು ಮುಗಿಸಿದ ಮೇಲೇ ನೀನು ಅಲ್ಲಿಗೆ ಬರಬಹುದು, ನೀನು ಕೂಡ ನನ್ನ ಹತ್ರಕ್ಕೆ ಬರ್ಬೋದು, ಬಟ್ ನಿನ್ನ ಕೆಲಸ ಮುಗಿದ ನೀನು ಬರೋಕ್ಕಾಗಲ್ಲ, ಇನ್ಕಂಪ್ಲೀಟ್ ಮಾಡಿ ಬರಬೇಡ, ಕಂಪ್ಲೀಟ್ ಮಾಡಿ ಬಾ ಅಂತ. ಹಾಗಿದ್ರೆ ನೀನು ನನ್ನನ್ನು ಬಿಟ್ಟು ಹೋಗ್ತಿದ್ಯಲ್ಲ, ನನ್ನ ಗುರು ನೀನು, ನನ್ನ ಸ್ನೇಹಿತ ನೀನು, ಹಾಗಿದ್ರೆ ನಾನು ಏನು ಮಾಡಬೇಕು ಇಲ್ಲಿ ಅಂತ ಉದ್ಧವ ಕೇಳಿದಾಗ ಈ 24 ಗುರುಗಳ ಕಥೆಯನ್ನು ಶ್ರೀಕೃಷ್ಣ ಹೇಳಿದ್ರಂತೆ. ಅಂದರೆ ಉದ್ಧವ ಕೇಳಿದ್ರಂತೆ, ನೀನಿನ್ನ ನನಗೆ ಸಿಗಲ್ಲ ಅನ್ನೋದಾದರೆ ನಾನು ಇಲ್ಲಿ ಎಷ್ಟು ವರ್ಷ ಬದುಕಬೇಕಾಗಿದೆ ಅಥವಾ ಏನು ಕೆಲಸ ಮಾಡಬೇಕಾಗಿದೆ, ಆ ಕೆಲಸವನ್ನು ಪೂರ್ತಿ ಮಾಡೋದಕ್ಕೆ ನನಗೆ ಇನ್ನೂ ಜ್ಞಾನದ ಅವಶ್ಯಕತೆ ಇದೆ, ಇನ್ನೂ ಕಲಿಯುವ ಅವಶ್ಯಕತೆ ಇದೆ. ಆ ಕಲಿಯೋದನ್ನು ಜ್ಞಾನವನ್ನು ನೀನಲ್ಲದೆ ನನಗಿನ್ಯಾರು ಕೊಡ್ತಾರೆ, ನೀನು ಆ ಜ್ಞಾನವನ್ನು ನನಗೆ ಕೊಟ್ಬಿಟ್ಟು ಹೋಗು, ನಾನು ನನ್ನ ಕೆಲಸ ಮುಗಿಸಿ ಬರ್ತೀನಿ ಅಂತ ಉದ್ಧವ ಹೇಳ್ತಾರಂತೆ. ಸೊ ಹಾಗಾಗಿ ಆವಾಗ ಶುರುವಾಗಿದ್ದೆ ಈ 24 ಗುರುಗಳ ಕಥೆ. ಅಂದರೆ ದತ್ತಾತ್ರೇಯರು ಅಂದರೆ ಅವಧೂತರು ಅಂತ ನಾವೇನು ನೋಡಿದ್ವಿ ನಿನ್ನೆ. ಸೊ ದತ್ತಾತ್ರೇಯರು ಯಾವಾಗಲೂ ಎಲ್ಲ ಕಡೆ ಸಂಚರಿಸ್ತಾ ಇದ್ರಂತೆ. ಅವರು ಎಲ್ಲೆಲ್ಲ ಸಂಚರಿಸ್ತಾ ಇದ್ರು, ಅವರ ಆಧ್ಯಾತ್ಮದ ಸಾಧನೆಯನ್ನು ಮಾಡ್ತಾಯಿದ್ರು. ಅವರು ಕಲಿತಂಥ ವಿಷಯಗಳು, ಅವರು ನೋಡಿದಂಥ ವಿಷಯಗಳು, ಪ್ರಕೃತಿ ಅವರಿಗೆ ಕಲಿಸಿದಂಥ ವಿಷಯಗಳು, ಅವರು ನೋಡಿದ ದೃಷ್ಟಿಕೋನಗಳನ್ನು ಅವರು ಏನು ಡಿಸ್ಕಷನ್ ಮಾಡ್ತಾಯಿದ್ರು ಬೇರೆಯವ್ರ ಜೊತೆಗೆ. ಸೊ ಅಂದರೆ ಈಗ ಅವಧೂತರು ಯದುರಾಜನಿಗೆ ಹೇಳಿದ್ದಂಥ ಡಿಸ್ಕಷನ್ ಏನಿತ್ತು ಅದನ್ನು ಕೃಷ್ಣ ಆ ಒಂದು ದತ್ತಾತ್ರೇಯರು ಹೇಳಿದಂಥ ಕಥೆಯನ್ನು, ಕಲಿಕೆಯನ್ನು ನಾನು ನಿನಗೆ ಹೇಳ್ತೀನಿ, ನನ್ನ ಪ್ರಕಾರ ಇಷ್ಟು ಸಾಕು, ನೀನು ಈ ಜನ್ಮದಲ್ಲಿ ಇದನ್ನು ಮುಗಿಸಿ ಬರೋದಕ್ಕೆ ಅಂತ ಹೇಳಿ ಕತೆ ಶುರು ಮಾಡ್ತಾರಂತೆ. ಅವಧೂತರು ಹೇಳಿದ ಕಥೆಯನ್ನು ಕೃಷ್ಣ ಉದ್ಧನಿಗೆ ಹೇಳಿಬಿಟ್ಟು ಅವರು ಹೊರಡ್ತಾರಂತೆ. ಆ ಕತೆ ಯಾವುದು, 24 ಗುರುಗಳು ಯಾರು ಅನ್ನೋದನ್ನು ನಾವು ನಾಳೆ ನೋಡೋಣ. ಅದರ ಜೊತೆಗೆ ನಾವು ಈ ಒಂದು ಭೂಮಿಯಲ್ಲಿ ನಮ್ಮ ಕರ್ತವ್ಯವನ್ನು ಮುಗಿಸೋ ತನಕ ನಾವು ಕೂಡ ಹೋಗಬಾರ್ದು, ಓಕೆ, ಅರ್ಧ ಮುಗಿಸಿ ಹೋಗಬಾರ್ದು. ಹಾಗಾಗಿ ನಾವು ಭಗವಂತನ ಹತ್ರ ಪ್ರಾರ್ಥನೆ ಮಾಡಬೇಕು, ನನ್ನ ಹುಟ್ಟಿನ ಉದ್ದೇಶವನ್ನು ಸಂಪೂರ್ಣ ಮಾಡಿದ ನಂತರ ನೀನು ನನ್ನನ್ನು ಕರ್ಕೋ, ಹಾಗೆ ಅದನ್ನು ಸಂಪೂರ್ಣ ಮಾಡುವಂತಹ ಮನಸ್ಸು, ಸಾಮರ್ಥ್ಯ, ಆರೋಗ್ಯ, ಐಶ್ವರ್ಯ, ಸಹಕಾರ ಎಲ್ಲವನ್ನೂ ನೀನು ಕೊಡು, ಜ್ಞಾನವನ್ನು ಕೊಡು, ನಿನ್ನನ್ನು ತಲುಪೋದಕ್ಕೆ ನಾನೇನೆಲ್ಲ ಮಾಡಬೇಕು ಆ ಒಂದು ದಾರಿಯಲ್ಲಿ ನಾನು ನಡೆಯೋ ಹಾಗೆ ಮಾಡು ಅಂತ ಪ್ರತಿದಿನ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಸೊ ಹಾಗಾಗಿ ನಮ್ಮ ಕೆಲಸ ಕಂಪ್ಲೀಟ್ ಆದಮೇಲೆ ಹೋದಾಗ ಮುಕ್ತಿ ಮೋಕ್ಷ ಅಂದರೆ ಅದೇ ಅಲ್ವಾ. ಸೊ ಹಾಗಾಗಿ ಇಲ್ಲಿ ನಾವು ಮಾಡಬೇಕಾಗಿರೋದು, ನಾಳೆಯಿಂದ ನಾವು ನೋಡೋಣ 24 ಗುರುಗಳು ಯಾರು, ಅದರ ಜೊತೆಗೆ ನಾವು ಬೆಳಗ್ಗೆ ಕಣ್ಬಿಟ್ಟಾಗಿಂದ ರಾತ್ರಿ ಕಣ್ಮುಚ್ಚಿ ಮಲಗುವ ತನಕ ಯಾರೆಲ್ಲ ಗುರುಗಳನ್ನು ನಾವು ಕಲಿಬೋದಾಗಿದೆ, ಯಾವ ಗುರುಗಳಿಂದ ನಾವು ಕಲಿಬೇಕಾಗಿದೆ, ಕಲಿಬಹುದಾಗಿದೆ ಅನ್ನೋದನ್ನು ನೋಡೋಣ. ಸೊ ಇಷ್ಟು ಹೇಳ್ತಾ ಮತ್ತೆ ನಾಳೆಯಿಂದ ಸ್ಟಾರ್ಟ್ ಮಾಡೋಣ. ಕಲಿಸದೇ ಕಲಿಸುವ 24 ಗುರುಗಳನ್ನು ಕಂಟಿನ್ಯೂ ಮಾಡೋಣ. ಕ್ಯೂರಿಯಾಸಿಟಿ ಇದೆ ಅನ್ನೋದಾದರೆ ಗೆಟ್ ರೆಡಿ. ನಾನು ಯಾವಾಗಲೂ ವಿದ್ಯಾರ್ಥಿ ಆಗಿರ್ತೀನಿ ಅನ್ನೋ ಸಂಕಲ್ಪ ಮಾಡ್ಕೊಳ್ಳಿ. ಥ್ಯಾಂಕ್ ಯು.